ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಈ ಬೆನ್ನಲ್ಲೇ ಈಗ ಮೂಡಾ ಸೈಟ್ ವಾಪಸ್ ಪಡೆಯುವ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಮೂಡಾ ಸೈಟ್ ವಾಪಸ್ ಪಡೆಯುತ್ತಾರಾ ಸಿಎಂ? ಯತೀಂದ್ರ ಬಾಯಲ್ಲಿ ಸೈಟ್ ವಾಪಸ್ ಮಾತು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬೆನ್ನಲ್ಲೇ ಇದೀಗ ಮೂಡಾ ಸೈಟ್ ವಾಪಸ್ ಪಡೀತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಅದೊಂದು ಹೇಳಿಕೆ ಪುಷ್ಟಿ ನೀಡಿದೆ. ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇಡಿ ನೀಡಿದ್ದ ಸಮನ್ಸ್ ಅನ್ನ ರದ್ದುಗೊಳಿಸಿ ಹೈಕೋರ್ಟ್ ನಿನ್ನೆ ಆದೇಶ ನೀಡಿದೆ. ಈ ಆದೇಶ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಪತ್ನಿ ಪಾರ್ವತಿ ಇಬ್ಬರು ಇಡಿ ತನಿಖೆಯಿಂದಲೂ ಪಾರಾಗಲು ನೆರವಾಗಿದೆ. ಇದೀಗ ಮತ್ತೆ ಸಿಎಂ ಫ್ಯಾಮಿಲಿ ಮತ್ತೆ ಮೂಡಾ ಸೈಟ್ ವಾಪಸ್ ಪಡಿತಾರಾ ಅನ್ನೋ ಪ್ರಶ್ನೆಗೆ ಯತೀಂದ್ರ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದನ್ನು ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಪೂರ್ತಿ ತನಿಖೆ ಮುಗಿಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇನ್ನು ಮೂಡಾ ಪ್ರಕರಣದಲ್ಲಿ ತಮ್ಮ ತಾಯಿಗೆ ಸಿಕ್ಕ ಜಯದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದು ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನವಾಗಿದೆ ಅಂದಿದ್ದಾರೆ. ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು, ಅವ್ರೇನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಒಟ್ಟಾರೆ ಯತೀಂದ್ರ ಅವರ ಈ ಹೇಳಿಕೆ ನೋಡಿದ್ರೆ ಕೇಸ್ಗಳಿಂದ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಸೈಟ್ ವಾಪಸ್ ಮಾಡಿದ್ದು ಗೊತ್ತಾಗ್ತಾ ಇದ್ರೆ ಈಗ ಕೋರ್ಟ್ ಮೂಲಕ ಮತ್ತೆ ಮೂಡಾ ಸೈಟ್ ವಾಪಸ್ ಪಡೆಯೋದು ಪಕ್ಕ ಅನ್ನುವ ಸುಳಿವನ್ನ ಯತೀಂದ್ರ ಸಿದ್ದರಾಮಯ್ಯ ನೀಡಿದ್ದಾರೆ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಈ ಬೆನ್ನಲ್ಲೇ ಈಗ ಮೂಡಾ ಸೈಟ್ ವಾಪಸ್ ಪಡೆಯುವ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಮೂಡಾ ಸೈಟ್ ವಾಪಸ್ ಪಡೆಯುತ್ತಾರಾ ಸಿಎಂ? ಯತೀಂದ್ರ ಬಾಯಲ್ಲಿ ಸೈಟ್ ವಾಪಸ್ ಮಾತು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬೆನ್ನಲ್ಲೇ ಇದೀಗ ಮೂಡಾ ಸೈಟ್ ವಾಪಸ್ ಪಡೀತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಅದೊಂದು ಹೇಳಿಕೆ ಪುಷ್ಟಿ ನೀಡಿದೆ. ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇಡಿ ನೀಡಿದ್ದ ಸಮನ್ಸ್ ಅನ್ನ ರದ್ದುಗೊಳಿಸಿ ಹೈಕೋರ್ಟ್ ನಿನ್ನೆ ಆದೇಶ ನೀಡಿದೆ. ಈ ಆದೇಶ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಪತ್ನಿ ಪಾರ್ವತಿ ಇಬ್ಬರು ಇಡಿ ತನಿಖೆಯಿಂದಲೂ ಪಾರಾಗಲು ನೆರವಾಗಿದೆ. ಇದೀಗ ಮತ್ತೆ ಸಿಎಂ ಫ್ಯಾಮಿಲಿ ಮತ್ತೆ ಮೂಡಾ ಸೈಟ್ ವಾಪಸ್ ಪಡಿತಾರಾ ಅನ್ನೋ ಪ್ರಶ್ನೆಗೆ ಯತೀಂದ್ರ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದನ್ನು ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಪೂರ್ತಿ ತನಿಖೆ ಮುಗಿಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇನ್ನು ಮೂಡಾ ಪ್ರಕರಣದಲ್ಲಿ ತಮ್ಮ ತಾಯಿಗೆ ಸಿಕ್ಕ ಜಯದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದು ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನವಾಗಿದೆ ಅಂದಿದ್ದಾರೆ. ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು, ಅವ್ರೇನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಒಟ್ಟಾರೆ ಯತೀಂದ್ರ ಅವರ ಈ ಹೇಳಿಕೆ ನೋಡಿದ್ರೆ ಕೇಸ್ಗಳಿಂದ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಸೈಟ್ ವಾಪಸ್ ಮಾಡಿದ್ದು ಗೊತ್ತಾಗ್ತಾ ಇದ್ರೆ ಈಗ ಕೋರ್ಟ್ ಮೂಲಕ ಮತ್ತೆ ಮೂಡಾ ಸೈಟ್ ವಾಪಸ್ ಪಡೆಯೋದು ಪಕ್ಕ ಅನ್ನುವ ಸುಳಿವನ್ನ ಯತೀಂದ್ರ ಸಿದ್ದರಾಮಯ್ಯ ನೀಡಿದ್ದಾರೆ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ.
ಈ ಬೆನ್ನಲ್ಲೇ ಈಗ ಮೂಡಾ ಸೈಟ್ ವಾಪಸ್ ಪಡೆಯುವ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಮೂಡಾ ಸೈಟ್ ವಾಪಸ್ ಪಡೆಯುತ್ತಾರಾ ಸಿಎಂ? ಯತೀಂದ್ರ ಬಾಯಲ್ಲಿ ಸೈಟ್ ವಾಪಸ್ ಮಾತು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬೆನ್ನಲ್ಲೇ ಇದೀಗ ಮೂಡಾ ಸೈಟ್ ವಾಪಸ್ ಪಡೀತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಅದೊಂದು ಹೇಳಿಕೆ ಪುಷ್ಟಿ ನೀಡಿದೆ. ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇಡಿ ನೀಡಿದ್ದ ಸಮನ್ಸ್ ಅನ್ನ ರದ್ದುಗೊಳಿಸಿ ಹೈಕೋರ್ಟ್ ನಿನ್ನೆ ಆದೇಶ ನೀಡಿದೆ. ಈ ಆದೇಶ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಪತ್ನಿ ಪಾರ್ವತಿ ಇಬ್ಬರು ಇಡಿ ತನಿಖೆಯಿಂದಲೂ ಪಾರಾಗಲು ನೆರವಾಗಿದೆ. ಇದೀಗ ಮತ್ತೆ ಸಿಎಂ ಫ್ಯಾಮಿಲಿ ಮತ್ತೆ ಮೂಡಾ ಸೈಟ್ ವಾಪಸ್ ಪಡಿತಾರಾ ಅನ್ನೋ ಪ್ರಶ್ನೆಗೆ ಯತೀಂದ್ರ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇನ್ನು ಮೂಡಾ ಪ್ರಕರಣದಲ್ಲಿ ತಮ್ಮ ತಾಯಿಗೆ ಸಿಕ್ಕ ಜಯದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದು ಹೈಕೋರ್ಟ್ ತೀರ್ಪಿನಿಂದ ಸಮಾಧಾನವಾಗಿದೆ ಅಂದಿದ್ದಾರೆ. ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು, ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಒಟ್ಟಾರೆ ಯತೀಂದ್ರ ಅವರ ಈ ಹೇಳಿಕೆ ನೋಡಿದ್ರೆ ಕೇಸ್ಗಳಿಂದ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಸೈಟ್ ವಾಪಸ್ ಮಾಡಿದ್ದು ಗೊತ್ತಾಗ್ತಾ ಇದ್ರೆ ಈಗ ಕೋರ್ಟ್ ಮೂಲಕ ಮತ್ತೆ ಮೂಡಾ ಸೈಟ್ ವಾಪಸ್ ಪಡೆಯೋದು ಪಕ್ಕ ಅನ್ನುವ ಸುಳಿವನ್ನ ಯತೀಂದ್ರ ಸಿದ್ದರಾಮಯ್ಯ ನೀಡಿದ್ದಾರೆ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಈ ಬೆನ್ನಲ್ಲೇ ಈಗ ಮೂಡಾ ಸೈಟ್ ವಾಪಸ್ ಪಡೆಯುವ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಮೂಡಾ ಸೈಟ್ ವಾಪಸ್ ಪಡೆಯುತ್ತಾರಾ ಸಿಎಂ? ಯತೀಂದ್ರ ಬಾಯಲ್ಲಿ ಸೈಟ್ ವಾಪಸ್ ಮಾತು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬೆನ್ನಲ್ಲೇ ಇದೀಗ ಮೂಡಾ ಸೈಟ್ ವಾಪಸ್ ಪಡೀತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಅದೊಂದು ಹೇಳಿಕೆ ಪುಷ್ಟಿ ನೀಡಿದೆ. ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇಡಿ ನೀಡಿದ್ದ ಸಮನ್ಸ್ ಅನ್ನ ರದ್ದುಗೊಳಿಸಿ ಹೈಕೋರ್ಟ್ ನಿನ್ನೆ ಆದೇಶ ನೀಡಿದೆ. ಈ ಆದೇಶ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಪತ್ನಿ ಪಾರ್ವತಿ ಇಬ್ಬರು ಇಡಿ ತನಿಖೆಯಿಂದಲೂ ಪಾರಾಗಲು ನೆರವಾಗಿದೆ. ಇದೀಗ ಮತ್ತೆ ಸಿಎಂ ಫ್ಯಾಮಿಲಿ ಮತ್ತೆ ಮೂಡಾ ಸೈಟ್ ವಾಪಸ್ ಪಡಿತಾರಾ ಅನ್ನೋ ಪ್ರಶ್ನೆಗೆ ಯತೀಂದ್ರ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಇನ್ನು